ನಿಜವಾದ ಪ್ರೀತಿ ಎಂದರೆ ಬೇರೆಯಾದ ನಂತರವೂ ನಿಮ್ಮ ಹೃದಯದಲ್ಲಿ ಪ್ರತಿಕ್ಷಣವೂ ವ್ಯಕ್ತಿಯ ಹೆಸರು ಇರುತ್ತದೆ. ಪ್ರೇಮಿಯ ದೊಡ್ಡ ಬೆಂಬಲವೆಂದರೆ ಅವರ ಪ್ರೀತಿಯೇ. ಅವರ ಭರವಸೆ ಕೂಡ ವಿಚಿತ್ರವಾಗಿತ್ತು, ಜೀವನಕ್ಕಾಗಿ ಒಟ್ಟಿಗೆ ಇರಲು. ಅದು ಪ್ರೀತಿಯಿಂದ ಮಾತ್ರವೇ ಅಥವಾ ನೆನಪುಗಳೊಂದಿಗೆ ಮಾತ್ರವೇ ಎಂದು ನಾವು ಕೇಳಲಿಲ್ಲ. ಪ್ರೀತಿ ಎಂದರೆ ಕೇವಲ ಗುರಿ ಮುಟ್ಟುವುದಲ್ಲ, ಅದನ್ನು ಕೇವಲ ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಇದು ವ್ಯಾಪಾರಿಯ ವ್ಯಾಪಾರ, ಪುರೋಹಿತರದ್ದಲ್ಲ. ಪುರಾವೆ ಅಗತ್ಯವಿರುವ ಪ್ರೀತಿಯಲ್ಲ. ಪ್ರೀತಿಗೆ ಪುರಾವೆ ಬೇಕಿಲ್ಲ, ತಿಳುವಳಿಕೆ ಮುಖ್ಯ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಯಾರನ್ನಾದರೂ ಇರಿಸಿಕೊಳ್ಳಲು ಇಡೀ ಪ್ರಪಂಚವಿದೆ. ಪ್ರೀತಿಯು ಸೃಷ್ಟಿಯಲ್ಲಿ ಅನನ್ಯವಾಗಿದೆ ಮತ್ತು ನೀವು ಅದನ್ನು ಕೊನೆಗೊಳಿಸಲು ಎಷ್ಟು ಪ್ರಯತ್ನಿಸಿದರೂ ಅದು ಬೆಳೆಯುತ್ತದೆ. ನಿಜವಾದ ಪ್ರೀತಿ ನಿಮ್ಮನ್ನು ಪರೀಕ್ಷಿಸುವುದಿಲ್ಲ, ಅದು ನಿಮಗಾಗಿ ಕಾಯುತ್ತದೆ. ರಾಧೆಯ ಕೃಷ್ಣನ ಮೇಲಿನ ಪ್ರೀತಿ ಗಾಢವಾದದ್ದು. ಕೃಷ್ಣ ಅವಳ ಹೃದಯದಲ್ಲಿ ಸದಾ ನೆಲೆಸಿದ್ದಾನೆ. ಸರಿಯಾದ ಸಮಯವನ್ನು ಆರಿಸಿಕೊಳ್ಳದೆ ಸಮಯವನ್ನು ನೀಡುವ ಮೂಲಕ ಪ್ರೀತಿಸಲು ಕಲಿಯಿರಿ. ಪ್ರೀತಿ ಸರಳವಾಗಿದೆ. ನೀವು ಹೇಳಬೇಕಾದದ್ದು ಮೌಲ್ಯಯುತವಾಗಿಲ್ಲದಿದ್ದಾಗ, ಅದು ಯಾರ ಮನೆಯಾಗಿರಲಿ ಅಥವಾ ಹೃದಯವಾಗಿರಲಿ, ಮುಂದುವರಿಯುವುದು ಉತ್ತಮ. ಪ್ರೀತಿಯು ಅಂತಿಮ ಸಂಪರ್ಕವಾಗಿದೆ. ಇದು ಹೃದಯದಿಂದ ನೀಡಬಹುದಾದ ಅಂತಿಮ ಒಕ್ಕೂಟವಾಗಿದೆ, ಕೇವಲ ಕೈಗಳಿಂದಲ್ಲ. ನಿಜವಾದ ಪ್ರೀತಿ ಬಿಡುವುದಿಲ್ಲ. ಯಾರಾದರೂ ಹೋದರೆ ಅವರು ನಿಜವಾಗಿಯೂ ನಿಮ್ಮವರಾಗಿರಲಿಲ್ಲ. ಪ್ರೀತಿಗೆ ಕಾರಣವಿಲ್ಲ, ಇದು ಕೇವಲ ಪ್ರೀತಿ. ಯಾರಾದರೂ ಇತರರನ್ನು ಪ್ರೀತಿಸದಿದ್ದರೆ ಅವರು ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಎಲ್ಲವೂ ಸುಳ್ಳಾಗಿರಬಹುದು, ಆದರೆ ಪ್ರೀತಿಯಲ್ಲಿ ಕಣ್ಣೀರು ನಿಜ. ಪ್ರೀತಿ ಮತ್ತು ನಂಬಿಕೆಯನ್ನು ನಿಯಂತ್ರಿಸಲಾಗುವುದಿಲ್ಲ. ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ದೇವರು ಕಾಣುತ್ತಾನೆ. ಪ್ರತಿಯೊಬ್ಬರೂ ಪ್ರೀತಿಯಲ್ಲಿ ನೋವನ್ನು ಅನುಭವಿಸುತ್ತಾರೆ. ಅದನ್ನು ಸಹಿಸಿಕೊಂಡವರು ನಿಜವಾಗಿಯೂ ಪ್ರೀತಿಯನ್ನು ಎತ್ತಿ ಹಿಡಿಯುತ್ತಾರೆ. ವಿಮೋಚನೆಯ ಬಯಕೆಯ ಅಂತ್ಯವು ಮುಕ್ತಿಯಾಗಿದೆ ಮತ್ತು ಪ್ರೀತಿಯ ಹುಡುಕಾಟದ ಅಂತ್ಯವು ಪ್ರೀತಿಯಾಗಿದೆ. ನೀವು ಪ್ರೀತಿಸುವವರೆಗೂ ಎಲ್ಲವೂ ಸುಂದರವಾಗಿರುತ್ತದೆ. ಕೆಲವೊಮ್ಮೆ ನಾವು ನಮ್ಮ ಇಡೀ ಜೀವನವನ್ನು ಕಳೆಯಲು ಬಯಸುವವರಿಂದ ದೂರವಿರಬೇಕು. ನಿಜವಾಗಿ ಪ್ರೀತಿಸಿದವರಿಗೆ ಮಾತ್ರ ನಿಜವಾದ ಪ್ರೀತಿಯ ಅರ್ಥ ತಿಳಿಯುತ್ತದೆ. ಪ್ರೀತಿ ಇವತ್ತಲ್ಲದಿದ್ದರೆ ಮುಂದೊಂದು ದಿನ ಆಗುತ್ತೆ. ಪ್ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ನೀಡಲಾಗುತ್ತದೆ, ಹೇಳಿಕೊಳ್ಳುವುದಿಲ್ಲ. ಪ್ರೀತಿ ಎಂದರೆ ಎಲ್ಲ ಸುಖ ದುಃಖಗಳನ್ನು ಹಂಚಿಕೊಳ್ಳುವುದು. ಪರಿಪೂರ್ಣ ಪ್ರೀತಿ ರಾಮನಂತೆ ಮತ್ತು ಅಪೂರ್ಣ ಪ್ರೀತಿ ರಾಧಾಕೃಷ್ಣನಂತೆ. ಪ್ರೀತಿಯಲ್ಲಿ ಕಣ್ಣೀರು ಒಂದು ಆಶೀರ್ವಾದ. ಪ್ರೀತಿಯಲ್ಲಿ ಹಂಬಲಿಸುವ ಜನರನ್ನು ನಾನು ನೋಡಿದ್ದೇನೆ. ಕೆಲವು ಲಗತ್ತುಗಳು ಮತ್ತು ಆಸೆಗಳು, ಕೈಗಳು ಭೇಟಿಯಾಗುವುದಿಲ್ಲ, ಆದರೆ ಆತ್ಮಗಳು ಬಂಧಿಸಲ್ಪಡುತ್ತವೆ. ಪ್ರೀತಿಯ ಗಲ್ಲಿಯನ್ನು ಪ್ರವೇಶಿಸಿದವರಿಗೆ ಪ್ರೀತಿಯ ಸ್ಥಳವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪ್ರೀತಿಯನ್ನು ಸ್ವೀಕರಿಸಿದವರಿಗೆ ಅದನ್ನು ಎತ್ತಿ ಹಿಡಿಯುವುದರ ಅರ್ಥವೇನೆಂದು ಅರ್ಥವಾಗುವುದಿಲ್ಲ. ನಾನು ವಿಧಿಯ ಯೋಜನೆಗಳ ಮೂಲಕ ಹೋದರೂ ನಾನು ಅವುಗಳನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ. ನನ್ನ ಅಭ್ಯಾಸಗಳು ಮತ್ತು ಆಸೆಗಳು ನನ್ನದಾಗಿದ್ದವು, ಆದರೆ ನಾನು ರುಕ್ಮಿಣಿಗೆ ಉದ್ದೇಶಿಸಿದ್ದೇನೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.